ಹಾಯ್ ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. So today we are going to discuss about one more concept under the chapter breathing and exchange of gases. Okay, so previous class alli ನಾವು ತಿಳ್ಕೊಳ್ತಾ ಇದ್ದು the gaseous exchange, or you can say the exchange of gases and transportation of gases. ಯಾವ ತರ gases alveolar level ಅಲ್ಲಿ ಮತ್ತೆ tissue level ಅಲ್ಲಿ exchange ಆಗುತ್ತೆ, and what are the factors or favorable conditions for the exchange of gases. ಯಾವ ತರ favorable conditions ಇರಬೇಕು ಅಂತ ತಿಳ್ಕೊಂಡಿದ್ದು. And today we are going to discuss about the regulation of respiration and also the respiratory disorders. ಈ ಎರಡು ಕಾನ್ಸೆಪ್ಟ್ ಗಳನ್ನ ಇವತ್ತು ತಿಳ್ಕೊಂಡು, ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್. ರೆಸ್ಪಿರೇಷನ್, or you can say the rhythm of respiration, breathing is controlled by chemical coordination, or it may be the neural coordination. Involuntarily ಏನಾಗ್ತಾ ಇರುತ್ತೆ ನಮ್ಮ ಬಾಡಿಯಲ್ಲಿ ಕೆಲವು ಪ್ರಾಸೆಸ್ಗಳು ಕಂಟ್ರೋಲ್ ಆಗ್ತಾ ಇರುತ್ತೆ. ಸೊ ಅದು ಯಾವ ತರ ಕಂಟ್ರೋಲ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ರೆಸ್ಪಿರೇಟರಿ ಡಿಸಾರ್ಡರ್ಸ್. ರೆಸ್ಪಿರೇಟರಿ ಡಿಸಾರ್ಡರ್ಸ್ ಅಂತ ಹೇಳಿದ್ರೆ ರೆಸ್ಪಿರೇಟರಿ ಸಿಸ್ಟಮ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಾಯಿಲೆಗಳಿರುತ್ತೆ. Okay, so those diseases, disorders which are associated with the respiratory system are called respiratory disorders. ಯಾವುದಿದೆ, ಯಾಕೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಇಂಪಾರ್ಟೆಂಟ್ MCQs ಗಳನ್ನ ತಿಳ್ಕೋಬೇಕು. ಓಕೆ, ಸೊ the very first concept is here. Before jumping to the today's concept, so let me remind you what we have studied in the previous class. ನೆನಪಿದೆಯಲ್ವಾ ನಿಮಗೆ? ಅದರ ಕಂಟಿನ್ಯೂಷನ್ ತಿಳ್ಕೊಳ್ಳೋಣ. ಈ ಎಂಟೈರ್ ಕಾನ್ಸೆಪ್ಟ್ ಮೈಂಡ್ ಮ್ಯಾಪ್ ತರ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಏನ್ ಕಾನ್ಸೆಪ್ಟ್ ಅದು? ಫಸ್ಟ್ ವಿ ಹಾವ್ ಡಿಸ್ಕಸ್ಡ್ ಅಬೌಟ್ ದ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್, ರೈಟ್? ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಯಾವ್ಯಾವ ಡಿಫರೆಂಟ್ ಪಾರ್ಟ್ಸ್ ಗಳು ಇರುತ್ತೆ. ಸೊ ಅದರಲ್ಲಿ ಕಂಡಕ್ಟಿಂಗ್ ಝೋನ್ ಮತ್ತೆ ರೆಸ್ಪಿರೇಟರಿ ಝೋನ್ ಅನ್ನು ತಿಳ್ಕೊಂಡಿದ್ದೀರಾ. ದೆನ್ ವಿ ಹಾವ್ ಡಿಸ್ಕಸ್ಡ್ ಅಬೌಟ್ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್. ಅದ್ರ ಜೊತೆಗೆ ರೆಸ್ಪಿರೇಟರಿ ವಾಲ್ಯೂಮ್ಸ್ ಮತ್ತೆ ಕೆಪಾಸಿಟೀಸ್ ಗಳ ಬಗ್ಗೆ ತಿಳ್ಕೊಂಡು, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಗ್ಯಾಸಸ್ ಬಗ್ಗೆ ತಿಳ್ಕೊಂಡು, and I have explained that during inspiration and expiration, so all together we used to call it as pulmonary ventilation. Pulmonary ventilation ಅಂತ ಹೇಳಿದ್ರೆ, so the atmospheric air is drawn into the lungs and the air which is present in the lungs that is move out of the lungs, ಹೊರಗಡೆ ಹೋಗುತ್ತೆ. ಹೌದಲ್ವಾ? ಇದು ಪಲ್ಮೋನರಿ ವೆಂಟಿಲೇಷನ್ ಆಗಿರುತ್ತೆ. ಸೊ ಇಲ್ಲಿ ಇನ್ಸ್ಪಿರೇಷನ್ ಆಗ್ತಾ ಇರುತ್ತೆ. Okay, and the second one is the expiration. Expiration ಆಗುತ್ತೆ. So carbon dioxide is moving out and oxygen is entering. Once the oxygen enters into the alveoli ಗೆ ಬಂದಾಗ ಏನಾಗಬೇಕು? That oxygen must be diffuses with the blood capillary. Diffuse ಆಗಬೇಕು. And the carbon dioxide present in our blood capillaries that must be moves out of the blood capillary into the alveoli. ಮೂವ್ ಆಗಬೇಕು. ಸೊ ಇಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗ್ತಾ ಇದೆ, ಡಿಫ್ಯೂಷನ್ ಆಗ್ತಾ ಇದೆ ಅಟ್ ಆಲ್ವಿಯೋಲಾರ್ ಲೆವೆಲ್. ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ತಿಳ್ಕೊಂಡಿದ್ದು ನಾವು ಇನ್ ದ ಅಟ್ಮಾಸ್ಫಿಯರಿಕ್ ಏರ್. In the atmospheric air, the partial pressure of oxygen ಬಂದು it is nearly about 159 mmHg ಇರುತ್ತೆ, and the partial pressure of carbon dioxide ಬಂದು 0.3 ಇರುತ್ತೆ. Okay, that is nothing but the partial pressure of oxygen and carbon dioxide in the atmospheric air. Likewise, during inspiration ಆದಾಗ the amount of oxygen present in the alveoli, that is nearly, I am just writing that as a PO2, it is 104 mmHg, and the partial pressure of carbon dioxide is 40 mmHg. 40 mmHg ಇರುತ್ತೆ. ಓಕೆನಾ? ಅದೇ ತರ ಇಲ್ಲಿರುತ್ತೆ ನೋಡಿ, ವಿನಸ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ದ ವೇನ್ಸ್ ವಿಚ್ ಆರ್ ಯೂಶುವಲಿ ಕ್ಯಾರಿಯಿಂಗ್ ದ ಡಿಆಕ್ಸಿನೇಟೆಡ್ ಬ್ಲಡ್ ಫ್ರಮ್ ದ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಇಲ್ಲಿ ಬ್ಲೂ ಕಲರ್ ಇರೋದು ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಅಥವಾ ಡಿಆಕ್ಸಿನೇಟೆಡ್ ಬ್ಲಡ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಇದರಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಬಂದು 40 ಇರುತ್ತೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬಂದು 45 ಇರುತ್ತೆ, ರೈಟ್? ಸೊ ಇವಾಗ ಏನಾಗಬೇಕು? The oxygen and carbon dioxide must move from higher to lower partial pressure. Higher in the lower ಗೆ ಅದು ಮೂವ್ ಆಗಬೇಕು. ಸೊ ಅದೇ ತರ ಇಲ್ಲಿಗೆ ಬಂದ್ರೆ, this is the red color veins, or you can say arteries, that is indicating arterial system. ಅಂದ್ರೆ ಅಯೋಟಾದಿಂದ ಏನಾಗ್ತಾ ಇದೆ, ಎಲ್ಲ ಬಾಡಿ ಪಾರ್ಟ್ಸ್ ಗಳಿಗೂ ಕೂಡ ಅದು ಸಪ್ಲೈ ಆಗ್ತಾ ಇದೆ. ಆರ್ಟೀರಿಯಲ್ ಸಿಸ್ಟಮ್, ಇಟ್ ಈಸ್ ಕ್ಯಾರಿಯಿಂಗ್ ಆಕ್ಸಿಜನ್ ರಿಚ್ ಬ್ಲಡ್. ಇದು ಆಕ್ಸಿಜನ್ ರಿಚ್ ಬ್ಲಡ್ ಅನ್ನ ಕ್ಯಾರಿ ಮಾಡ್ತಾ ಇದೆ. And what is the partial pressure of oxygen here? The partial pressure of oxygen in the oxygen rich blood is about 95 mmHg,
and the partial pressure of carbon dioxide is nearly 40. ಅಲ್ಲಿ 40 ಇರುತ್ತೆ. ಸೊ ಅಂದ್ರೆ ಈಗ ಹೈಯರ್ ಟು ಲೋಯರ್ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಸೊ oxygen is moving from higher partial pressure to lower partial pressure. The carbon dioxide is moving from higher partial pressure to the lower partial pressure. ಮೂವ್ ಆಗುತ್ತೆ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ವಿಲ್ ಟೇಕ್ಸ್ ಪ್ಲೇಸ್. ಅದೇ ತರ ಇಲ್ಲೂ ಕೂಡ ಹೇಳಿದ್ದು, ದ ಆಕ್ಸಿಜನ್ ಎಂಟರ್ಸ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಲೀವ್ಸ್, ಹೊರಗಡೆ ಬರುತ್ತೆ. ಸೊ ಅಂದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ವಿಲ್ ಟೇಕ್ಸ್ ಪ್ಲೇಸ್ ಅಟ್ ಟೂ ಲೆವೆಲ್, ಎರಡು ಲೆವೆಲ್ಗಳಲ್ಲಿ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗ್ತಾ ಇದೆ. One is at alveolar level and second one is at tissue level. Tissue level ಅಲ್ಲಿ ಏನಾಗುತ್ತೆ, ಇಲ್ಲಿ ಕಾಮನ್ ಆಗಿ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ದಿಸ್ ಎಕ್ಸ್ಚೇಂಜ್ಡ್ ಗ್ಯಾಸ್ ಏನಾಗಬೇಕು ಇವಾಗ, ದಟ್ ಮಸ್ಟ್ ಬಿ ಟ್ರಾನ್ಸ್ಪೋರ್ಟ್ ಟು ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಗೊತ್ತಿರುತ್ತೆ ಹಿಮೋಗ್ಲೋಬಿನ್, ಅಂದ್ರೆ ಆರ್ಬಿಸಿಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಮಾಡುತ್ತೆ. ಆರ್ಬಿಸಿಸ್, ಸೊ ಅದರಲ್ಲಿ ಹಿಮೋಗ್ಲೋಬಿನ್, ಓಕೆ, ವಿ ಕ್ಯಾನ್ ರೈಟ್ ಇಟ್ ಆಸ್, ಈಗ ನಾರ್ಮಲ್ ಆಗಿ ಕೆಲವು ಕಡೆ HE ಅಂತ ಬರೀತಾರೆ, ಬಟ್ ನಾವು ಇಂಡಿಯನ್ಸ್ ಬರೆಯುವಾಗ HEA ಅಂತ ಬರಿತೀವಿ. ಹಿಮೋಗ್ಲೋಬಿನ್ ಅದನ್ನ ಕ್ಯಾರಿ ಮಾಡುತ್ತೆ. ಸೊ ಇನ್ ಸಮ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಯೂಶುವಲಿ ಟ್ರಾನ್ಸ್ಪೋರ್ಟ್ ಇನ್ ದ ಫಾರ್ಮ್ ಆಫ್ ಡಿಸಾಲ್ವ್ಡ್ ಸ್ಟೇಟ್ ಇನ್ ಪ್ಲಾಸ್ಮಾ. ಡಿಸಾಲ್ವ್ಡ್ ಸ್ಟೇಟ್ ಅಲ್ಲೂ ಕೂಡ ಏನಾಗುತ್ತೆ, ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ ಪ್ಲಾಸ್ಮಾದಲ್ಲಿ. ಎಷ್ಟು ಪರ್ಸೆಂಟ್ ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಇನ್ನೊಂದು ವರ್ಡ್ ನೆನ್ಪಿಟ್ಕೊಂಡಿರಿ, 100 ml ಆಫ್ ಆಕ್ಸಿಜನೇಟೆಡ್ ಬ್ಲಡ್ ದಟ್ ಡಿಲಿವರ್ಸ್ ನಿಯರ್ಲಿ ಅಬೌಟ್ 5 ml ಆಫ್ ಆಕ್ಸಿಜನ್ ಟು ದ ಟಿಶ್ಯೂಸ್. ಸೊ ಏನದು 100 ml ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಏನಿದೆ, ದಟ್ ಡಿಲಿವರ್ಸ್ 5 ml ಆಫ್ ಆಕ್ಸಿಜನ್ ಟು ದ ಟಿಶ್ಯೂಗಳಿಗೆ ಕಾಮನ್ ಆಗಿ ಸಪ್ಲೈ ಮಾಡುತ್ತೆ. ಅದೇ ತರ 100 ml ಆಫ್ ಡಿಆಕ್ಸಿನೇಟೆಡ್ ಬ್ಲಡ್ ಯೂಶುವಲಿ ಡೆಲಿವರ್ಸ್ 4 ml ಆಫ್ ಕಾರ್ಬನ್ ಡೈಆಕ್ಸೈಡ್. ಆಕ್ಸಿಜನ್ ಅನ್ನ ಆಕ್ಸಿನೇಟೆಡ್ ಬ್ಲಡ್ ಡೆಲಿವರ್ ಮಾಡ್ತಾ ಇರೋದು 100 ml ಅಲ್ಲಿ 5 ml. ಕಾರ್ಬನ್ ಡೈಆಕ್ಸೈಡ್ ಗೆ ಬಂದಾಗ ಡಿಆಕ್ಸಿನೇಟೆಡ್ ಬ್ಲಡ್ ಅಲ್ಲಿ ಡೆಲಿವರ್ ಆಗೋದು ಎಷ್ಟು ಇರುತ್ತೆ, ದಟ್ ಇಸ್ ನಿಯರ್ಲಿ ಅಬೌಟ್ 4 ml. ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಂಡಿರ್ಬೇಕು. ಸೊ ವಿ ಹಾವ್ ಡಿಸ್ಕಸ್ ದಟ್ ಅಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್, breathing, respiration. So it's quite different in different living organisms. Aquatic animals ಗಳಲ್ಲಿ gills ಇರುತ್ತೆ. Amphibia ಬಂದ್ರೆ they usually respire with the help of skin as well as the lungs. ಅದನ್ನ ಬ್ರೆಂಕಿಯಲ್ ರೆಸ್ಪಿರೇಷನ್ ಗಿಲ್ಸ್ ಅಲ್ಲಿ ಇರೋದು, ಕ್ಯುಟೇನಿಯಸ್ ರೆಸ್ಪಿರೇಷನ್ ಮತ್ತೆ ಪಲ್ಮೋನರಿ ರೆಸ್ಪಿರೇಷನ್ ಅಂತ ಹೇಳ್ತೀವಿ. All these organisms including human beings, we are able to maintain the rhythm of the respiration. ಓಕೆ, ನಾವು ನಮ್ಮ ಬಾಡಿ ಇರತಕ್ಕಂಥ ರೆಸ್ಪಿರೇಟರಿ ಸಿಸ್ಟಮ್ ಅದ್ರ ರಿದಮ್ ಅನ್ನ ಮೇಂಟೈನ್ ಮಾಡೋ ಎಬಿಲಿಟಿ ನಮಗೆ ಇರುತ್ತೆ. ಓಕೆನಾ? ಸೊ ಹಾಗಿದ್ರೆ ದಟ್ ಎಬಿಲಿಟಿ, ದ ಕಂಟ್ರೋಲ್, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ದ ರೆಸ್ಪಿರೇಷನ್ ಆರ್ ದ ಬ್ರೀದಿಂಗ್ ಈಸ್ ಕಂಟ್ರೋಲ್ಡ್ ಇನ್ವಾಲಂಟರಿಲಿ, ಕಂಟ್ರೋಲ್ಡ್ ಬೈ. ಫಸ್ಟ್ ಬರೆಯೋಣ, ಎರಡು ತರ ಕಂಟ್ರೋಲ್ ಆಗುತ್ತೆ. ಯಾವ್ಯಾವುದು ಕಂಟ್ರೋಲ್ ಮಾಡೋದು, ಒಂದು ಯಾವುದು ಅಂತ ಹೇಳಿದ್ರೆ ದಟ್ ಯು ಆಲ್ ನೋ, ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ನ್ಯೂರಲ್ ಕಂಟ್ರೋಲ್ ಅಂತ ಹೇಳೋಣ, ನ್ಯೂರಲ್ ಕಂಟ್ರೋಲ್. ಅಂಡ್ ಸೆಕೆಂಡ್ ಒನ್ ಈಸ್ ಕೆಮಿಕಲ್ ಕಂಟ್ರೋಲ್. ಓಕೆ, ಸೊ ಇವಾಗ ಇದರಲ್ಲಿ ಆಲ್ ಆಫ್ ದೀಸ್ ಟೂ, ಎರಡೂ ಕೂಡ ಏನಾಗಿರುತ್ತೆ, ಇನ್ವಾಲಂಟರಿಲಿ ದೇ ಆರ್ ಕಂಟ್ರೋಲಿಂಗ್ ಅವರ್ ರೆಸ್ಪಿರೇಷನ್. ಕಾಮನ್ ಆಗಿ ರೆಸ್ಪಿರೇಷನ್, ಬ್ರೀದಿಂಗ್ ಅನ್ನೋದೇ ಇನ್ವಾಲಂಟರಿ ಆಕ್ಟಿವಿಟಿ ಆಗಿರುತ್ತೆ. ವಿ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ಆರ್ ರೆಗ್ಯುಲೇಟ್ ದ ರೆಸ್ಪಿರೇಷನ್ ಡೈರೆಕ್ಟ್ಲಿ, ವಿಚ್ ಇಸ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಹೌದಾ? ಸೊ ಹಾಗಾಗಿ ಇವೆರಡೂ ಕೂಡ ಏನಾಗಿರುತ್ತೆ, ಇನ್ವಾಲಂಟರಿ ಆಗಿರುತ್ತೆ. ದೀಸ್ ಟು ಆರ್ ಯೂಶುವಲಿ ಇನ್ವಾಲಂಟರಿ ಅಂತ ಹೇಳೋಣ. ಅಂದ್ರೆ so the respiration is not controlled by the living organism or human beings directly or the central nervous system. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದ್ರೆ ಬ್ರೈನ್ ಕೂಡ ಆಗುತ್ತೆ, ಆದ್ರೆ ಅದರಲ್ಲಿ ಹೈಂಡ್ ಪಾರ್ಟ್ ಅಂತ ಏನಿರುತ್ತೆ, ಹೈಂಡ್ ಬ್ರೈನ್, ಸೊ ಅದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನ ಇನ್ವಾಲಂಟರಿ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ಬಂದಾಗ ನ್ಯೂರಲ್ ಕಂಟ್ರೋಲ್, ಆಸ್ ದ ನೇಮ್ ಇಂಡಿಕೇಟಿಂಗ್, ನ್ಯೂರಲ್ ಕಂಟ್ರೋಲ್ ಅಂತ ಹೇಳಿದ್ರೆ ದ ನರ್ವಸ್ ಸಿಸ್ಟಮ್ ಇಸ್ ಕಂಟ್ರೋಲಿಂಗ್ ದ ಬ್ರೀದಿಂಗ್. ಉಸಿರಾಟವನ್ನ ನರ್ವಸ್ ಸಿಸ್ಟಮ್ ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಸೊ ಅದರಲ್ಲಿ ನಾವು ಎರಡು ಇಂಪಾರ್ಟೆಂಟ್ ಪಾರ್ಟ್ಸ್ ಗಳನ್ನ ನೋಡಬಹುದು. ಸೊ ಯಾವ್ದಾಗಿರುತ್ತೆ, ಯು ಕ್ಯಾನ್ ಅಬ್ಸರ್ವ್ ದ ಫಸ್ಟ್ ಯೂನಿಟ್ ಇಸ್ ನಥಿಂಗ್ ಬಟ್ ಡಾರ್ಸಲ್ ರೆಸ್ಪಿರೇಟರಿ ಗ್ರೂಪ್, ಡಾರ್ಸಲ್ ರೆಸ್ಪಿರೇಟರಿ ಗ್ರೂಪ್. ಓಕೆ, ಒಂದು. ಅಂಡ್ ದ ಸೆಕೆಂಡ್ ಒನ್ ಇಸ್
ವೆಂಟ್ರಲ್ ರೆಸ್ಪಿರೇಟರಿ ಗ್ರೂಪ್ ಅಂತ ಹೇಳೋಣ. ಓಕೆ, ಸೊ ಇವಾಗ ನಾವು ಇದನ್ನ ಕಾಮನ್ ಆಗಿ ಸಿಂಪ್ಲಿಫೈಡ್ ಮ್ಯಾನರ್ ಏನಂತ ಹೇಳ್ಬೋದು, ಡಿ ಆರ್ ಜಿ ಅಂಡ್ ದಿಸ್ ಒನ್ ಇಸ್ ನಥಿಂಗ್ ಬಟ್ ವಿ ಆರ್ ಜಿ ಅಂತ ಹೇಳ್ತೀವಿ. ಓಕೆನಾ? ಸೊ ಡಾರ್ಸಲ್ ರೆಸ್ಪಿರೇಟರಿ ಗ್ರೂಪ್ ಅಂಡ್ ವೆಂಟ್ರಲ್ ರೆಸ್ಪಿರೇಟರಿ ಗ್ರೂಪ್, these are usually located on the medulla oblongata of our central nervous system. ಎಲ್ಲಿರುತ್ತೆ? they usually located, ಸೊ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ, ರೆಸ್ಪಿರೇಟರಿ ರಿದಮ್ ಸೆಂಟರ್ ರಿದಮ್ ಸೆಂಟರ್ is usually located on, ಎಲ್ಲಿರುತ್ತೆ ಅಂತ ಕೇಳ್ತಾ ಇರೋದನ್ನ, located on medulla oblongata. So what's their function? Their function is usually responsible for controlling over the inspiratory muscles. Inspiratory muscles ಗಳನ್ನ ಕಂಟ್ರೋಲ್ ಮಾಡುತ್ತೆ, ಬ್ರೀದಿಂಗ್ ಅನ್ನ ರಿದಮಿಕ್ ಆಗಿ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಲುಕ್ ಅಟ್ ದಟ್ ವರ್ಡ್ ರಿದಮ್ ಅಂತ ಹೇಳಿದ್ರೆ, the function will carry out with a regular interval, or you can say ಇಂಟರ್ವಲ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತೀವಿ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅಷ್ಟೇ ಟೈಮ್ ಅಲ್ಲಿ ಏನಾಗುತ್ತೆ, ರೆಸ್ಪಿರೇಷನ್ ಕ್ಯಾರಿ ಔಟ್ ಆಗುತ್ತೆ. ಯು ನೋ ಅಬೌಟ್ ದ ಯುಪ್ನಿಯಾ, ಆರ್ ಯು ಕ್ಯಾನ್ ಸೇ ಹೈಪೋಪ್ನಿಯಾ ಆರ್ ಹೈಪರಾಪ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಬ್ರೀದಿಂಗ್ ರೇಟ್ ಇನ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಎಷ್ಟು ಇರುತ್ತೆ, 12 to 16 ಇರುತ್ತೆ. ಹೌದಾ? ದ ಬ್ರೀದಿಂಗ್ ರೇಟ್ ಇನ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಈಸ್ ನಿಯರ್ಲಿ ಅಬೌಟ್ 12 to 16, 17 ಅಂತಾನೂ ಕೂಡ ಹೇಳ್ತೀವಿ. ಅದೇ ಚಿಕ್ಕ ಮಕ್ಕಳಲ್ಲಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ, ಅಪ್ರಾಕ್ಸಿಮೇಟ್ಲಿ 40 ಇರುತ್ತೆ. ಸೊ ಇದು ಬ್ರೀದಿಂಗ್ ರೇಟ್ ಪರ್ ಮಿನಿಟ್. ಹೌದಾ? ಸಿ, ನಮ್ಮಲ್ಲಿ ಇದು ವೇರಿ ಆಗಲ್ಲ. ಆಲ್ವೇಸ್ ದ ಬ್ರೀದಿಂಗ್ ರೇಟ್ ಈಸ್ 12 to 16 ಇಫ್ ಯು ಆರ್ ಅ ಹೆಲ್ದಿ ಪರ್ಸನ್, ಹೆಲ್ದಿ ಆಗಿದ್ರೆ. ಇಲ್ಲ ಜಾಸ್ತಿ ಬ್ರೀದಿಂಗ್ ರೇಟ್ ಇದೆ ಅಂತ ಹೇಳಿದ್ರೆ, ಯು ಕಮ್ ಟು ನೋ ದಟ್ ವಿ ಆರ್ ಸಫರಿಂಗ್ ಫ್ರಮ್ ಹೈಪರಾಪ್ನಿಯಾ. ಅಂಡ್ ತುಂಬಾ ಕಡಿಮೆ ಬ್ರೀದಿಂಗ್ ರೇಟ್ ಇದೆ ಅಂತ ಹೇಳಿದ್ರೆ, ವಿ ನೋ ದಟ್ ವಿ ಆರ್ ಸಫರಿಂಗ್ ಫ್ರಮ್ ಹೈಪಾಪ್ನಿಯಾ. ನಾರ್ಮಲ್ ಆಗಿದ್ರೆ ಯುಪೋಪ್ನಿಯಾ ಅಂತ ಕೇಳ್ತೀವಿ, ಯುಪ್ನಿಯಾ ಅಂತ ಕೂಡ ಹೇಳ್ತೀವಿ, ಯುಪ್ನಿಯಾ. ಓಕೆ, ಸೊ ಹಾಗಾಗಿ ಈ ರೆಗ್ಯುಲರ್ ಆಗಿ ಹೋಲ್ ಯುವರ್ ಲೈಫ್ ಟೈಮ್ ಅಲ್ಲಿ ಅಥವಾ ಒನ್ ಡೇ ತೆಗೆದುಕೊಂಡ್ರೆ ಯಾವಾಗಲೂ ಕೂಡ 12 to 16 ಇರುತ್ತೆ, 12 ಇದೇ ತರ ಇರುತ್ತೆ. ದಿಸ್ ಇಂಟರ್ವಲ್ಸ್, periods, we can say rhythm can be controlled by this kind of medulla oblongata, ಅದರಲ್ಲಿ dorsal respiratory group and ventral respiratory group ಅಂತ ಹೇಳ್ತಾ ಇದೀವಿ. that's controlling what? ಇನ್ಸ್ಪಿರೇಟರಿ ಮಸಲ್ಸ್ ಗಳನ್ನ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಅದೇ ತರ ಇಲ್ಲಿಗೆ ಬಂದ್ರೆ ವೆಂಟ್ರಲ್ ರೆಸ್ಪಿರೇಟರಿ ಗ್ರೂಪ್ ವಿಚ್ ಇಸ್ ಯೂಶಲಿ ಇನ್ಆಕ್ಟಿವ್, ಅಂದ್ರೆ ಇದು ಕ್ವಯಟ್ ಆಗಿರುತ್ತೆ. ಬಟ್ ಆಕ್ಚುಲಿ ಯಾವಾಗ ಸ್ಟಿಮ್ಯುಲೇಟ್ ಆಗುತ್ತೆ ಅಂತ ಹೇಳಿದ್ರೆ, ವೆನ್ ವಿ ರಿಕ್ವೈರ್ ಮೋರ್ ಆಕ್ಸಿಜನ್, ನಮ್ಗೆ ಯಾವಾಗ ಆಕ್ಸಿಜನ್ ಜಾಸ್ತಿ ಬೇಕಾಗುತ್ತೋ, then usually that sends the signal to your respiratory muscles to increase the rate of breathing. Okay, ಇದು ಕಾಮನ್ ಆಗಿ ಕ್ವಯಟ್ ಆಗಿರುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಇಟ್ ಇಸ್ ಅ ಕ್ವಯಟ್, ಆರ್ ಯು ಕ್ಯಾನ್ ಸೇ ಇನ್ಆಕ್ಟಿವ್, but it is usually stimulating the respiratory muscles. So when our body requires lot of oxygen, ಯಾವಾಗ ಜಾಸ್ತಿ ಬೇಕಾಗುತ್ತೋ ಅವಾಗ ಏನ್ ಮಾಡುತ್ತೆ, ಇದು ಸಿಗ್ನಲ್ಸ್ ಗಳನ್ನ ಇನ್ಸ್ಪಿರೇಟರಿ ಮತ್ತೆ ಎಕ್ಸ್ಪಿರೇಟರಿ ಮಸಲ್ಸ್ ಗಳಿಗೆ ಸೆಂಡ್ ಮಾಡುತ್ತೆ. then we started to breathe more and more, ಜಾಸ್ತಿ ರೆಸ್ಪೈರ್ ಮಾಡ್ತೀವಿ. okay, then we are able to take up more oxygen. So it works only when we need more oxygen for our body tissues. okay, so that is all about the neural control. ಇದು ನ್ಯೂರಲ್ ಕಂಟ್ರೋಲ್ ಆಗುತ್ತೆ. ಐ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೈನ್. ಏನಿದು ರೆಸ್ಪಿರೇಷನ್ ರೆಗ್ಯುಲೇಷನ್ ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು, ದ ಬ್ರೀದಿಂಗ್ ಆರ್ ಯು ಕ್ಯಾನ್ ಸೇ ದ ರೆಸ್ಪಿರೇಷನ್, ಇಟ್ ಇಸ್ ಆಲ್ವೇಸ್ ರಿದಮ್. ಅದರಲ್ಲಿ ಎರಡು ಇಂಪಾರ್ಟೆಂಟ್ ಸಿಸ್ಟಮ್ಗಳು ರೆಸ್ಪಿರೇಷನ್ ಅನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ, ನ್ಯೂರಲ್ ಅಂಡ್ ಕೆಮಿಕಲ್ ಕಂಟ್ರೋಲ್. ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಕೆಮಿಕಲ್ ಕಂಟ್ರೋಲ್ ರೈಟ್ ನೌ. ಸೊ ನೆಕ್ಸ್ಟ್, ದಿಸ್ ಎಂಟೈರ್ ಫಿನಾಮಿನಾ ಇಸ್ ಆಲ್ವೇಸ್ ಏನಾಗಿರುತ್ತೆ, ಇನ್ವಾಲಂಟರಿ, ವಿಚ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಡೈರೆಕ್ಟ್ ಆಗಿ ನಾವು ಅದನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಸೊ ನ್ಯೂರಲ್ ಕಂಟ್ರೋಲ್ಗೆ ಬಂದಾಗ, ದ ರೆಸ್ಪಿರೇಟರಿ ರಿದಮ್ ಸೆಂಟರ್, ವೆರಿ ಇಂಪಾರ್ಟೆಂಟ್, ರೆಸ್ಪಿರೇಟರಿ ರಿದಮ್ ಸೆಂಟರ್ ಈಸ್ ಲೊಕೇಟೆಡ್ ಆನ್ ಮೆಡುಲ್ಲಾ ಆಬ್ಲಂಗೇಟಾ, controlling over the respiration just by stimulating the inspiratory muscles called diaphragm. ಅದನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ, ಬ್ರೀದಿಂಗ್ ಗೆ ಸಹಾಯ ಮಾಡುತ್ತೆ. ಸೊ ಅದರಲ್ಲಿ ಡಾರ್ಸಲ್ ಮತ್ತೆ ವೆಂಟ್ರಲ್ ಯಾವಾಗಲೂ ಕ್ವಯಟ್ ಆಗಿರುತ್ತೆ, ಇನ್ಆಕ್ಟಿವ್ ಆಗಿರುತ್ತೆ. ಬಟ್ ವೆನ್ ಎವರ್ ವಿ ರಿಕ್ವೈರ್ ಮೋರ್ ಆಕ್ಸಿಜನ್,
ಇನ್ನು ಅವಾಗ ಏನ್ ಮಾಡುತ್ತೆ, ದಟ್ ಇನ್ಕ್ರೀಸಸ್ ದ ಬ್ರೀದಿಂಗ್ ರೇಟ್, ಜಾಸ್ತಿ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಕೆಮಿಕಲ್ ಕಂಟ್ರೋಲ್, ಕೆಮಿಕಲ್ ಕಂಟ್ರೋಲ್ಗೆ ತಿಳ್ಕೋಣ ಇವಾಗ. ಸೊ ನೌ ವಿ ಆರ್ ಟಾಕಿಂಗ್ ಅಬೌಟ್ ಕೆಮಿಕಲ್ ಕಂಟ್ರೋಲ್. ಕೆಮಿಕಲ್ ಕಂಟ್ರೋಲ್, ಸೊ ಯಾವ ತರ ಆಗುತ್ತೆ? ಯು ನೋ, few receptors are present in our body. Even they are present in medulla oblongata and also present near the aortic arc and also carotid capillaries or arteries. Carotid artery ಪಕ್ಕದಲ್ಲಿ, ಅದರ ಜೊತೆಗೆ ಅಯೋಟಿಕ್ ಆರ್ಕ್ ಅಲ್ಲಿ ಕೆಲವು ಕೆಮಿಕಲ್ ರೆಸೆಪ್ಟಾರ್ಸ್ ಗಳಿರುತ್ತೆ, chemoreceptors. So here the respiration is controlled by chemoreceptors. So what are the chemoreceptors here? As the name indicating, chemoreceptors, which are usually stimulated in the presence of chemicals. Those chemicals are called hydrogen ions and carbon dioxide. So once the carbon dioxide concentration and hydrogen concentration increases in our body, ನಮ್ಗೆ ಗೊತ್ತಿರುತ್ತೆ ಕಾರ್ಬನ್ ಮೊನಾಕ್ಸೈಡ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ದ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಇಸ್ ಆಲ್ಸೋ ಪಾಯ್ಸನಸ್ ಇನ್ ಅವರ್ ಬಾಡಿ, ಸೊ ದಟ್ ವಿ ಆರ್ ಎಲಿಮಿನೇಟಿಂಗ್ ದಟ್, ಹೊರ ಹಾಕ್ತಾ ಇದ್ದೀವಿ. ಹೌದಾ, ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಇವಾಗ chemoreceptors usually present ಎಲ್ಲಿರುತ್ತೆ? ದೇ ಪ್ರೆಸೆಂಟ್ ನಿಯರ್ ಅಯೋಟಿಕ್ ಆರ್ಕ್ ಹತ್ರ, ಅದ್ರ ಜೊತೆಗೆ ಕ್ಯಾರೋಟಿಡ್ ಆರ್ಟ್ರೀಸ್ ಅಂತ ಹೇಳ್ತೀವಿ. ಕ್ಯಾರೋಟಿಡ್ ಆರ್ಟ್ರೀಸ್, ಓಕೆ, ಆರ್ಟರೀಸ್ ಹತ್ರ ಇದೆ ಇವಾಗ. ಸೊ ಯೂಶಲಿ ದೇ ಗೆಟ್ ಸ್ಟಿಮ್ಯುಲೇಟೆಡ್. ಯಾವಾಗ ಸ್ಟಿಮ್ಯುಲೇಟ್ ಆಗುತ್ತೆ? ವೆನ್ ದ ಕಾನ್ಸಂಟ್ರೇಷನ್ ಆಫ್, ಸೊ ಯೂಶಲಿ ದೇ ಗೆಟ್ ಸ್ಟಿಮ್ಯುಲೇಟೆಡ್. ಸೊ ಎರಡು ಕಂಡೀಷನ್ ಹೇಳಿದೆ ಇವಾಗ ನಾನು. ಯಾವಾಗ? ವೆನ್ ದ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸಸ್ ಇನ್ ಅವರ್ ಬಾಡಿ. ಸೊ ಯಾವಾಗ? ವೆನ್ ದ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್, ಜಾಸ್ತಿ ಆದಾಗ. ಇನ್ನೊಂದು ಹೈಡ್ರೋಜನ್ ಅಯನ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್, ಜಾಸ್ತಿ ಆದಾಗ ಅದು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಏನ್ ಮಾಡುತ್ತೆ ಇವಾಗ? ದಟ್ ಈಸ್ ಮೇನ್ಲಿ ಸ್ಟಿಮ್ಯುಲೇಟಿಂಗ್ ದ ಮೆಡುಲ್ಲಾ ಆಬ್ಲಂಗೇಟ ಟು ಇನ್ಕ್ರೀಸ್ ದ ರೇಟ್ ಆಫ್ ಬ್ರೀದಿಂಗ್. ಇವಾಗ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿದೆ, ವಿ ಹ್ಯಾವ್ ಟು ಎಲಿಮಿನೇಟ್ ಇಟ್. To eliminate the carbon dioxide, we have to breathe more and more. ಜಾಸ್ತಿ ರೆಸ್ಪೈರ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಏನಂತ ಹೇಳ್ತೀವಿ ಕಾಮನ್ ಆಗಿ? ಸೊ ದೀಸ್ ಆರ್, ಇನ್ನೊಂದು ವರ್ಡ್ ಅನ್ನ ನೀವು ನೆನ್ಪಿಟ್ಕೊಬೇಕು. ದಿಸ್ ಕಾರ್ಬನ್ ಡೈಆಕ್ಸೈಡ್ ಏನಿದೆ, that's usually combined with water to form the bicarbonate. So I'm just talking about one more concept. Okay, that is nothing but carbon dioxide combines with water and that forms the bicarbonate. ಓಕೆ, H2CO3 ಅಂತ ಕೇಳಿರುತ್ತೆ, ಬೈಕಾರ್ಬನೇಟ್ ಫಾರ್ಮ್ ಮಾಡುತ್ತೆ. ಎಲ್ಲಿ? ನಾರ್ಮಲ್ ಆಗಿ ದಟ್ ಗೆಟ್ ಡಿಫ್ಯೂಸಸ್ ವಿತ್ ದ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಇನ್ ಅವರ್ ದ ಬ್ರೈನ್. ಮೆನಿಂಜಸ್ ಅಂತ ವರ್ಡ್ ಕೇಳಿರ್ತೀರಾ, ಮೆನಿಂಜಸ್, ದ ಲೇಯರ್ಸ್ ಆಫ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಔಟರ್ ಡ್ಯುರಾಮೇಟರ್, ಮಿಡಲ್ ಅರಾಕ್ನಾಯ್ಡ್ ಅಂಡ್ ಇನ್ನರ್ ಪಯಾಮೇಟರ್ ಅಂತ ಹೇಳ್ಬಿಟ್ಟು ಅವಳ ಮಧ್ಯದಲ್ಲಿ ಒಂದು ಫ್ಲೂಯಿಡ್ ಇದೆ, ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್, that protects the brain and spinal cord from the external shock, or it may be any external, the shock ಅಂತ ಹೇಳಿದ್ರೆ ಹೊರಗಡೆಯಿಂದ ಬರೋ ಶಾಕ್ ಆಗಿರಬಹುದು. ಸೊ ಅದರಿಂದ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಎಲ್ಲಿಗೆ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ? ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಹೇಳ್ಬಿಟ್ಟು. ಓಕೆ, that is the fluid that surrounds the brain and spinal cord. So that is all about the chemical coordination, how that is increasing the rate of respiration while the carbon dioxide concentration increases in our body or the blood. ಅದನ್ನ ಕಡಿಮೆ ಮಾಡೋದಕ್ಕೆ ರೆಸ್ಪಿರೇಷನ್ ಜಾಸ್ತಿ ಮಾಡುತ್ತೆ, ಆಕ್ಸಿಜನ್ ತೆಗೆದುಕೊಳ್ತೀವಿ. ಓಕೆನಾ? ಸೊ ಇನ್ನೊಂದು ಹೆರಿಂಗ್ ಬ್ರೇಯರ್ ರಿಫ್ಲೆಕ್ಸ್ ಅಂತ ಇರುತ್ತೆ. ಅದನ್ನ ಕಾಮನ್ ಆಗಿ ಕೇಳ್ತಿರ್ತಾರೆ, ಅಂದ್ರೆ ಫ್ರೀಕ್ವೆಂಟ್ ಕ್ವಶನ್ ಅಲ್ಲ ಅದು, ಬಟ್ ದೇ ಯೂಸ್ ಟು ಆಸ್ಕ್. ಸೊ ನಾರ್ಮಲ್ ಆಗಿ ಯಾವಾಗ ಅಂತ ಹೇಳಿದ್ರೆ, ಅದನ್ನು ನಾರ್ಮಲ್ ಆಗಿ ನಾವು ಬ್ರೀದಿಂಗ್ ಮಾಡಬೇಕಿದ್ರೆ ಆ ಒಂದು ಡ್ಯೂರೇಷನ್ ಆಫ್ ದ ಎಕ್ಸ್ಪಿರೇಷನ್ ಅನ್ನ ಜಾಸ್ತಿ ಮಾಡೋದಿಕ್ಕೆ ಆ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತಾರೆ. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ವಾಟ್ ಈಸ್ ದಟ್? ಹೆರಿಂಗ್ ಬ್ರೇಯರ್ ರಿಫ್ಲೆಕ್ಸ್. ಸೊ ಏನ್ ಮಾಡುತ್ತೆ ಇದ್ರ ಕೆಲಸ ಏನಂತ ಹೇಳಿದ್ರೆ, ನಾರ್ಮಲ್ ಆಗಿ ಇನ್ಕ್ರೀಸಸ್ ದ ಡ್ಯೂರೇಷನ್ ಆಫ್ ಎಕ್ಸ್ಪಿರೇಷನ್ ಡ್ಯೂರೇಷನ್ ಅನ್ನೋದು ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಲುಕ್ ಅಟ್ ಹಿಯರ್, these two concepts you should learn for your NEET and KCET: neural coordination and also chemical coordination.
that is usually chemoreceptors near the aortic arc and also the carotid arteries, responsible for sensing the carbon dioxide in our body. Sense ಮಾಡುತ್ತೆ. So once the concentration of carbon dioxide and hydrogen increases, ಜಾಸ್ತಿ ಆದಾಗ, that increases the rate of respiration to take up more oxygen. Okay, so that's all about regulation of respiration. Okay, and one more thing is there that's very important. So we usually call it as a switch off point for breathing anta heltivi. Do you remember that? We used to call it as andre normal agi. Let me take one more slide here. Okay, so what is that? Pneumotaxic center. I'm writing pneumotaxic center. Pneumotaxic center ಎಲ್ಲಿ ಇರುತ್ತೆ? You can easily remember that. Nemo, it's always indicating the lungs. ಅದು lungs ಅನ್ನ indicate ಮಾಡುತ್ತೆ, breathing ಅನ್ನ control ಮಾಡುತ್ತೆ ಅಂತ ಹೇಳ್ಬಿಟ್ಟು. So usually it is located in the pons varoli. ಕಾಮನ್ ಆಗಿ ಕೇಳ್ತಾರೆ pons varoli. So ಅಂದ್ರೆ pons varoli ಎಲ್ಲಿ ಇರುತ್ತೆ? pons varoli, it's a part of hindbrain. Hindbrain ಅಲ್ಲಿ ಕಾಮನ್ ಆಗಿ pons varoli, medulla oblongata and cerebellum ಅಂತ ಮೂರು ಪಾರ್ಟ್ಗಳಿರುತ್ತೆ. Cerebellum controls most of the voluntary activities and that brings the coordination between the various muscles while walking and running. But when it comes to pons varoli and medulla oblongata, that controls most of the involuntary activities. So ಅದರಲ್ಲಿ ಒಂದು ಸೆಂಟರ್ ಯಾವುದು ಅಂತ ಹೇಳಿದ್ರೆ pneumotaxic center. ಕಾಮನ್ ಆಗಿ ಕೇಳ್ತಾರೆ ವಿಚ್ ಇಸ್ ಲೊಕೇಟೆಡ್ ಆನ್, ಎಲ್ಲಿದೆ? pons varoli ಎಲ್ಲಿದೆ? ಸೊ ಇದನ್ನ ಕಾಮನ್ ಆಗಿ ಏನಂತ ಹೇಳ್ತೀವಿ? ಸ್ವಿಚ್ ಆಫ್ ಪಾಯಿಂಟ್ ಫಾರ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಫಾರ್ ಬ್ರೀದಿಂಗ್, ರೈಟ್? ಫಾರ್ ಬ್ರೀದಿಂಗ್ ಅಂತ ಹೇಳ್ಬೋದು. ಇನ್ನೊಂದು, ಐ ಆಮ್ ಜಸ್ಟ್ ಟ್ರೈಂಗ್ ಟು ರೈಟ್ ದ ಲೊಕೇಶನ್ ಆಸ್ ವೆಲ್. ಸೊ ಇದನ್ನ ನೀವು ಬ್ರೈನ್ ಅಂತ ಕನ್ಸಿಡರ್ ಮಾಡಿದ್ರೆ, ಓಕೆ, ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ cerebellum, right? And here you can observe in front of the cerebellum there is a bulged portion. So just above the medulla oblongata, medulla the ಮೇಲ್ಭಾಗದಲ್ಲಿ ನೀವು pons ಅನ್ನು ನೋಡಬಹುದು. So this pons is controlling over the breathing. So breathing ಅನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಓಕೆನಾ? pneumotaxic center ಅಂತ ಹೇಳಿ. ಸೊ ಯಾವ ಸೆಂಟರ್ ನೆನ್ಪಿಟ್ಕೊಂಡಿರ್ಬೇಕು ಇವಾಗ? ಒಂದು, respiratory rhythm center is located on medulla oblongata. Pneumotaxic center is located on pons varoli. Both are responsible for controlling and regulation of the respiration. Okay, so next ನೋಡೋಣ ಇವಾಗ respiratory disorders. So what are the disorders which are related to respiration or the respiratory tract, respiratory system? ಏನೇನಿದೆ? So in your textbook they have given only 3 disorders in related to respiration. ಯಾವ್ಯಾವುದು? First one is asthma, spasm, cramp in the muscles of respiratory system, right? That also include the inflammation of the bronchus, or you can say bronchi. Bronchi inflammation ಆಗುತ್ತೆ, bronchioles ಗಳದ್ದು inflammation ಆಗುತ್ತೆ. ಆ inflammation ಅನ್ನೋ ವರ್ಡ್ ಎರಡು ಕಡೆ ಬರುತ್ತೆ. Wherever you heard the word inflammation, that's related to itis. ಅಂದ್ರೆ ಕೊನೆಯಲ್ಲಿ ಐಟಿಸ್ ಅಂತ ಎಂಡ್ ಮಾಡ್ತೀವಿ ನಾವು. ನೆಫ್ರೈಟಿಸ್, ಮೆನಂಜೈಟಿಸ್. ನೆಕ್ಸ್ಟ್ ಇನ್ನೊಂದು ಇಲ್ಲಿಗೆ ಬಂದಾಗ ಬ್ರಾಂಕೈಟಿಸ್, ಇನ್ಫ್ಲಮೇಷನ್ ಆಗೋದು. ಬಟ್ ಇಲ್ಲಿಗೆ ಬಂದ್ರೆ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ಆಸ್ತಮಾ, ದಟ್ಸ್ ರಿಲೇಟೆಡ್ ಟು ವೀಸಿಂಗ್. ಅದು ವೀಸಿಂಗ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ, ವೀಸಿಂಗ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಜೊತೆಗೆ ಇನ್ಫ್ಲಮೇಷನ್ ಆಫ್ bronchi and bronchioles. Okay, and the different disorders they have given in your textbook. One is asthma, second one is emphysema. Cigarette smoking ಇಂದ arsenic ಆಗಿರಬಹುದು, or you can say the carbon monoxide deposition ಇಂದ ಬರೋದು. Okay, so next ಇಲ್ಲಿಗೆ ಬಂದ್ರೆ occupational respiratory disorders. There are many. So anthracosis, silicosis, fibrosis and also byssinosis ಅಂತ ಹೇಳ್ತೀವಿ. That depends on what we are inhaling. ನಾವು ಯಾವುದನ್ನ ಇನ್ಹೇಲ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಓಕೆನಾ? ಸೊ ನೋಡೋಣ ಇವಾಗ. ಆಸ್ತಮಾ ಅಂತ ಹೇಳಿದ್ರೆ ಸ್ಪಾಸ್ಮ್,
cramp in the muscles of respiratory system, or you can say over the alveoli or the muscles. ಅಲ್ಲೆಲ್ಲ ಸ್ಪ್ಯಾಸ್ಮ್ ಆಗುತ್ತೆ. And there is a difficulty in breathing. ಉಸಿರಾಟಕ್ಕೆ ತೊಂದರೆ ಆಗೋದು. ಕನ್ನಡದಲ್ಲಿ ದಮ್ಮು ಅಂತ ಏನು ಹೇಳಿ ದಮ್ ಆಗಿದೆ ಅಂತ ಹೇಳ್ಬಿಟ್ಟು, ಆಸ್ಮಾ, ಕೆಲವು ಡಿವೈಸಸ್ಗಳನ್ನ ನೋಡಿರ್ತೀರ ಸ್ಪ್ರೇ ಮಾಡ್ಕೊಳ್ಳೋದು ಯಾವ ತರ ಅಂತ ಹೇಳ್ಬಿಟ್ಟು, ವೀಸಿಂಗ್ ಆಗುತ್ತೆ. ಓಕೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಯಾಕೆ ಆ ತರ ಆಗ್ತಾ ಇದೆ? ದಟ್ ಜಸ್ಟ್ ಬಿಕಾಸ್ ಆಫ್ ಇನ್ಫ್ಲಮೇಷನ್ ಆಫ್ ಬ್ರಾಂಕೈ ಅಂಡ್ ಬ್ರಾಂಕ್ಯೂಲ್ಸ್. ಸೊ ಗೊತ್ತಿರುತ್ತೆ ನಿಮ್ಗೆ ದಟ್ ಟ್ರೇಕಿಯಾ ಡಿವೈಡ್ಸ್ ಇಂಟು ರೈಟ್ ಅಂಡ್ ಲೆಫ್ಟ್ ಪ್ರಿನ್ಸಿಪಲ್ ಬ್ರಾಂಕಸ್, ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ, ದೆನ್ ಬ್ರಾಂಕ್ಯೂಲ್ಸ್, ರೆಸ್ಪಿರೇಟರಿ ಬ್ರಾಂಕ್ಯೂಲ್ಸ್, then atrium, then alveoli. ಇವೆಲ್ಲ ಏನಾಗುತ್ತೆ? ಇನ್ಫ್ಲಮೇಟ್ ಆಗುತ್ತೆ. ಸೊ ದೆನ್ ಇನ್ಫ್ಲಮೇಷನ್ ಆಗಿದೆ ಅಂತ ಹೇಳಿದ್ರೆ ದೇರ್ ಇಸ್ ಅ ಡಿಫಿಕಲ್ಟಿ ಇನ್ ಬ್ರೀದಿಂಗ್, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಎಂಫೈಸೆಮಾ. ಕಾಮನ್ ಆಗಿ ಇದನ್ನ ಕೇಳ್ತಾರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಡಿಸೀಸ್ ಇಸ್ ಕಾಲ್ಡ್ ಬೈ ಸಿಗರೇಟ್ ಸ್ಮೋಕಿಂಗ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕಾಮನ್ ಆಗಿ ಆಲ್ವಿಯೋಲೈ. ಸೊ ವಿ ನೀಡ್ ಟು ಟಾಕ್ ಅಬೌಟ್ ದ ಆಲ್ವಿಯೋಲೈ. ಆಲ್ವಿಯೋಲೈ ಗೆಟ್ ಡ್ಯಾಮೇಜ್ಡ್ ಅಂತ ಹೇಳ್ಬೋದು. ಅಂದ್ರೆ ಡ್ಯಾಮೇಜ್ಡ್ ಅಂತ ಹೇಳಿದ್ರೆ ನಮಗೆ ಗೊತ್ತಿರುತ್ತೆ, ಆಲ್ವಿಯೋಲೈ ಕಾಮನ್ ಆಗಿ ಏನಾಗಿರುತ್ತೆ? ದೀಸ್ ಆರ್ ಯೂಶುಯಲಿ ಬಲೂನ್ ಲೈಕ್ ಸ್ಟ್ರಕ್ಚರ್ ದಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಫಾರ್ ದ ಗೇಷಿಯಸ್ ಎಕ್ಸ್ಚೇಂಜ್. ಸೊ ಇದ್ರ ಮೇನ್ ಫಂಕ್ಷನ್ ಏನು ಅಂತ ಹೇಳಿದ್ರೆ, ಸರ್ಫೇಸ್ ಏರಿಯಾ ದಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ. ಯಾವುದಕ್ಕೆ ಸರ್ಫೇಸ್ ಏರಿಯಾವನ್ನ ಇನ್ಕ್ರೀಸ್ ಮಾಡುತ್ತೆ? ಫಾರ್ gaseous exchange. But here the alveoli get damage ಆಗುತ್ತೆ. ಸೊ ಯಾವಾಗ ಆಲ್ವಿಯೋಲೈಗಳು ಡ್ಯಾಮೇಜ್ ಆಗುತ್ತೋ then there is no site for the gaseous exchange. There is a breathing difficulty. ಯಾಕೆ ಆಗ್ತಾ ಇದೆ? And look at here, this is not normal. ಇದನ್ನೇನೋ ಅನ್ಕೊಬಹುದು, ಯಾವುದೋ ಒಂದು ಸ್ಪಾಂಜ್ ಸ್ಟ್ರಕ್ಚರ್ ತರ ಅನಿಸ್ತಾ ಇರುತ್ತೆ. But this is the image showing the section of lungs. ಕಾಮನ್ ಆಗಿ ನೀವು ಸಿನಿಮಾ ಥಿಯೇಟರ್ಗಳಿಗೆ ಹೋದ್ರೆ ಯು ಕಮ್ ಟು ನೋ ದಟ್, ಅಂದ್ರೆ ಇನ್ ವೆರಿ ಬಿಗಿನಿಂಗ್ ದೇ ಯೂಸ್ ಟು ಶೋ ಟೊಬ್ಯಾಕೋ ಸ್ಮೋಕಿಂಗ್ ಬಗ್ಗೆ ಮಾತಾಡ್ತಿರ್ತಾರೆ, ಹೌದಲ್ವಾ? ಸೊ ಅಲ್ಲಿ ಒಂದು ಸ್ಪಾಂಜ್ ಅನ್ನ ನಾರ್ಮಲ್ ಆಗಿ ಏನ್ ಮಾಡ್ತಾರೆ? ದೇ ಯೂಸ್ ಟು ಎಕ್ಸ್ಟ್ರಾಕ್ಟ್ ಟಾರ್ ಲೈಕ್ ಸ್ಟ್ರಕ್ಚರ್, ರೈಟ್? ಸೊ ಅದೇನಾಗಿರುತ್ತೆ ಅಂತ ಹೇಳಿದ್ರೆ, ದೋಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಗೆಟ್ ಡೆಪಾಸಿಟೆಡ್ ಇನ್ಸೈಡ್ ದ ಲಂಗ್ಸ್ ಅಂಡ್ ಡ್ಯಾಮೇಜಿಂಗ್ ದ ಆಲ್ವಿಯೋಲೈ. ಆಲ್ವಿಯೋಲೈನ ಡ್ಯಾಮೇಜ್ ಮಾಡ್ತಾ ಇದೆ. ಸೊ ಆಲ್ವಿಯೋಲೈ ಡ್ಯಾಮೇಜ್ ಆಗ್ತಾ ಇರೋದು ಎಲ್ಲಿ ಬರ್ತಾ ಇದೆ? ಎಂಫೈಸೆಮಾ. ದಟ್ಸ್ ಬಿಕಾಸ್ ಆಫ್ ಸಿಗರೇಟ್ ಸ್ಮೋಕಿಂಗ್. ಸೊ ಅಂದ್ರೆ ಕಾಮನ್ ಆಗಿ ಈ ವರ್ಡ್ ಅನ್ನ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ, ಅಂಡ್ ದೇ ಯೂಸ್ ಟು ಆಸ್ಕ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಡಿಸೀಸ್ ಇಸ್ ಕಾಸ್ಡ್ ಬೈ ದ ಸಿಗರೇಟ್ ಸ್ಮೋಕಿಂಗ್ ಆರ್ ದ ಟೊಬ್ಯಾಕೋ ಸ್ಮೋಕಿಂಗ್. Tobacco, that's the fine word. ಯಾವ ತರ ಆಗುತ್ತೆ? That damages the alveoli. So alveoli is the site of gaseous exchange, right? But ಯಾವಾಗ alveoli damage ಆಗುತ್ತೋ and there is no site for the gaseous exchange, that leads into the breathing difficulty and we used to call it as emphysema. ಅಂದ್ರೆ ಟೊಬ್ಯಾಕೋ ಇಂದ not only the carbon monoxide including the arsenic and different components will get deposit ಆಗುತ್ತೆ. ಓಕೆನಾ? ಸೊ ಎಂಫೈಸೆಮಾ. ನೆಕ್ಸ್ಟ್ occupational respiratory disorders. As the name indicating, occupational, so means we are getting different kinds of diseases in related to respiratory system. ಸೊ in the working area, ನಾವು ಎಲ್ಲಿ ವರ್ಕ್ ಮಾಡ್ತಿರ್ತೀವೋ ಅಲ್ಲಿ ಬರೋದು. ಅಂದ್ರೆ ನಾರ್ಮಲ್ ಆಗಿ ಏನಪ್ಪ ಅಂತ ಹೇಳಿದ್ರೆ, ಸೊ ಪೀಪಲ್ ದೋಸ್ ಹೂ ಆರ್ ವರ್ಕಿಂಗ್ ಇನ್ ದ ಮೈನಿಂಗ್ ಏರಿಯಾದಲ್ಲಿ, ರೋಡ್ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಗಳಲ್ಲಿ ವರ್ಕ್ ಮಾಡೋ ಪೀಪಲ್ ಗಳಲ್ಲಿ ಇದು ಕಾಮನ್ ಆಗಿ ಕಂಡು ಬರುತ್ತೆ. ಯಾವುದು? ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್ಸ್. ಅದರಲ್ಲಿ ನೀವು ಕೇಳಿರ್ಬೋದು ಫ್ಯೂ ಡಿಸಾರ್ಡರ್ಸ್. ದಟ್ ಈಸ್ ನಥಿಂಗ್ ಬಟ್, ಕೇಳಿದೀರಾ? ಆಸ್ಫಿಕ್ಸಿಯಾ ಇಲ್ಲಿ ಬರಲ್ಲ. ಅಂಡ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ರೈಟ್ ಆಸ್ಬೆಸ್ಟೋಸಿಸ್. ಕೇಳಿದಿರಲ್ಲ? ಅದ್ರ ಜೊತೆಗೆ ಸಿಲಿಕೋಸಿಸ್ ಅಂಡ್ anthracosis. ನೆಕ್ಸ್ಟ್ ಬೈಸಿನೋಸಿಸ್ ಅಂತ ಇನ್ನೊಂದು ಬರುತ್ತೆ. ಇನ್ಹೇಲಿಂಗ್ ಆಫ್ ಕಾಟನ್ ಆರ್ ಇಟ್ ಮೇ ಬಿ ಹೆಂಪ್, ಇವೆಲ್ಲ ಫೈಬರ್ಸ್ ಗಳನ್ನ ಇನ್ಹೇಲ್ ಮಾಡಿದ್ರೆ. ಸೊ ಇಲ್ಲಿ ವರ್ಡ್ಸ್ ಗಳು ಹೇಳ್ತಾ ಇದೆ ಆಸ್ಬೆಸ್ಟೋಸಿಸ್, ಇನ್ಹೇಲಿಂಗ್ ಆಫ್ ಆಸ್ಬೆಸ್ಟೋಸ್. ಇಟ್ಸ್ ಎ ಬ್ಲಾಕ್ ಟಾರ್ ಲೈಕ್ ಸ್ಟ್ರಕ್ಚರ್. ಕಾಮನ್ ಆಗಿ ಹಿಂದೆ ಇದನ್ನ ಬ್ಲಾಕ್ ಟಾರ್ ಆಗಿ ಯೂಸ್ ಮಾಡ್ತಾ ಇದ್ರು, ಮೈನಿಂಗ್ ಅಲ್ಲಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು. ಸೊ ಅದನ್ನ ಇನ್ಹೇಲ್ ಮಾಡೋದ್ರಿಂದ ಈ ತರ ಬ್ರೀದಿಂಗ್ ಡಿಫಿಕಲ್ಟಿ ಕಾಸ್ ಆಗ್ತಾ ಇತ್ತು. ಎಲ್ಲಿ ಬರ್ತಾ ಇತ್ತು? ವರ್ಕಿಂಗ್ ಏರಿಯಾದಲ್ಲಿ. ಹಾಗಾಗಿ ಇದನ್ನ ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಆಸ್ಬೆಸ್ಟಾಸ್, ಇಟ್ಸ್ ಎ ಟಾರ್ ಲೈಕ್ ಸಬ್ಸ್ಟೆನ್ಸ್, ಓಕೆ, ಒನ್ ದಟ್ ಗೆಟ್ ಡೆಪಾಸಿಟೆಡ್ ಹಿಯರ್, that leads to the asbestosis.
See, silicosis as the name indicating, inhaling of silica dust. ಇಲ್ಲಿ ಸಿಲಿಕಾ ಡಸ್ಟ್ ಅನ್ನ ಇನ್ಹೇಲ್ ಮಾಡೋದ್ರಿಂದ ಬರುತ್ತೆ. ಪೀಪಲ್ ದೋಸ್ ಹೂ ಆರ್ ವರ್ಕಿಂಗ್ ಇನ್ ರೋಡ್ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಮೈನಿಂಗ್ ಏರಿಯಾ. ಸೊ ದೇ ಯೂಸ್ ಟು ವೇರ್ ಮಾಸ್ಕ್ ಗಳನ್ನ ವೇರ್ ಮಾಡಬೇಕು. ಇಫ್ ದೇ ಆರ್ ನಾಟ್ ಯೂಸಿಂಗ್ ಎನಿ ಕೈಂಡ್ ಆಫ್ ಮಾಸ್ಕ್, ಏನಾಗುತ್ತೆ, ಡಸ್ಟ್ ಪಾರ್ಟಿಕಲ್ ವಿಲ್ ಎಂಟರ್ and that leads into the breathing difficulty and that causes the disease called silicosis. Have you heard about the long term disease? ಲಾಂಗ್ ಟರ್ಮ್ ಡಿಸೀಸ್ ಅಂತ ಹೇಳಿ ತುಂಬಾ ಏನು ದಿನ ಇರುತ್ತೆ ಅಂತ ಹೇಳ್ತಾ ಇಲ್ಲ, ತುಂಬಾ ಉದ್ದ ಇರೋ ಒಂದು ನೇಮ್ ಇರುತ್ತೆ. ನಿಮ್ಯಾನೋ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಸಿಲಿಕೋ ವಾಲ್ಕನಾಯಿಸಿಸ್ ಅಂತ ಹೇಳ್ಬಿಟ್ಟು. ಹ್ಯಾವ್ ಯು ಹರ್ಡ್ ಅಬೌಟ್ ದಿಸ್ ಸಿಲಿಕೋ ವಾಲ್ಕನಾಯಿಸಿಸ್? ನಿಮ್ಯಾನೋ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಸಿಲಿಕೋ ವಾಲ್ಕನಾಯಿಸಿಸ್ ಅಂತ ಹೇಳಿ, ಅಂದ್ರೆ ಅದು ಕೂಡ ನಿಮ್ಯಾನೋ ಲಂಗ್ಸ್ಗೆ ಸಂಬಂಧಪಟ್ಟಿರೋದು. ಅಲ್ಟ್ರಾ ಮೈಕ್ರೋಸ್ಕೋಪಿಕ್, ತುಂಬಾ ಚಿಕ್ಕದಾಗಿರೋ ಪಾರ್ಟಿಕಲ್ಸ್ಗಳು, ಈ ತರ ವರ್ಡ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಇನ್ನ ಆಂಥ್ರಕೋಸಿಸ್, ಕೋಲ್ ಮತ್ತೆ ಚಾರ್ಕೋಲ್ಸ್ಗಳು ಹಿನೇಲ್ ಆಗೋದ್ರಿಂದ ಏನಾಗುತ್ತೆ, ಡಿಸೀಸ್ಗಳು ಬರುತ್ತೆ. ಫೈಬ್ರೋಸಿಸ್ ಕೇಳಿದಿರಲ್ಲ. ಸೊ ನಾರ್ಮಲ್ ಆಗಿ ಅವಾಗ ಟ್ರಾಫಿಕ್ ಅಲ್ಲಿ ಇರೋದು ಅಥವಾ ನಾವು ತುಂಬಾನೇ ಟ್ರಾವೆಲ್ ಮಾಡ್ತಾ ಇರೋದು, ಅವಾಗೆಲ್ಲ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಆಲ್ ದೀಸ್ ಕೈಂಡ್ ಆಫ್ ಡಿಸೀಸಸ್. ಆ ಡಿಸೀಸ್ಗಳನ್ನ ಕೇರ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನ ಬರ್ದೇ ಇರೋ ತರ ನಾವೇನ್ ಮಾಡ್ಬೇಕು, ನಮ್ಮನ್ನ ನಾವು ಕೇರ್ ಮಾಡ್ಕೋಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಇನ್ ಕೆಲವು, ಫಾರ್ ಎಕ್ಸಾಂಪಲ್ ಆಸ್ಫಿಕ್ಸಿಯಾ. ಹ್ಯಾವ್ ಯು ಹರ್ಡ್ ಅಬೌಟ್ ದಟ್? ಆಸ್ಫಿಕ್ಸಿಯಾ, ಓಕೆ, ಅಂದ್ರೆ ಇಟ್ಸ್ ಅ ಕಂಡೀಷನ್ ಇನ್ ವಿಚ್ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಅವರ್ ಬಾಡಿ. ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋ ಕಂಡೀಷನ್ಗೆ ಆಸ್ಫಿಕ್ಸಿಯಾ ಅಂತ ಹೇಳ್ತೀವಿ. ಇನ್ನ ಕೆಲವು ವರ್ಡ್ಸ್ಗಳನ್ನ ನೀವು ಕೇಳಿರ್ಬೋದು, ಎಯುಪ್ನಿಯಾ, ಓಕೆ, ಹೈಪರಾಪ್ನಿಯಾ, ಹೈಪಾಪ್ನಿಯಾ ಅಂತ ಹೇಳ್ಬಿಟ್ಟು. ಈ ವರ್ಡ್ಸ್ಗಳು ಏನು ಇಂಡಿಕೇಟ್ ಮಾಡುತ್ತೆ? ಯು ಅಂತ ಹೇಳಿದ್ರೆ ನಾರ್ಮಲ್, ಇಟ್ಸ್ ಅ ಟ್ರೂ ಆರ್ ನಾರ್ಮಲ್. ಸೊ ನಾರ್ಮಲ್ ಬ್ರೀದಿಂಗ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಇದು ನಾರ್ಮಲ್ ಬ್ರೀದಿಂಗ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅದೇ ತರ ಹೈಪಾಪ್ನಿಯಾ, ಹೈಪರಾಪ್ನಿಯಾ ಕಡಿಮೆ, ಅಂದ್ರೆ ದ ಬ್ರೀದಿಂಗ್ ರೇಟ್ ಈಸ್ ವೆರಿ ಲೆಸ್ ವೆನ್ ಕಂಪೇರ್ಡ್ ಟು ದ ನಾರ್ಮಲ್ ಬ್ರೀದಿಂಗ್ ರೇಟ್. ಓಕೆ, ಲೆಸ್ ದ್ಯಾನ್ 12, ಲೆಸ್ ದ್ಯಾನ್ 10 ಈ ತರ ಇರೋದು. ಸೊ ಇಫ್ ಬ್ರೀದಿಂಗ್ ರೇಟ್ ಈಸ್ ಮೋರ್, ನಾರ್ಮಲ್ಗಿಂತ ಜಾಸ್ತಿ ಇದ್ರೆ ವಿ ಯೂಸ್ ಟು ಕಾಲ್ ಇಟ್ ಆಸ್ ಹೈಪರಾಪ್ನಿಯಾ ಅಂತ ಹೇಳ್ತೀವಿ. ಸೊ ಈ ತರ ಕೆಲವು ತುಂಬಾ ಡಿಸಾರ್ಡರ್ಸ್ಗಳಿರುತ್ತೆ ದಟ್ಸ್ ರಿಲೇಟೆಡ್ ಟು ಲಂಗ್ಸ್, ಇನ್ಕ್ಲೂಡಿಂಗ್ ದ ನಿಮೋನಿಯಾ. ಕೆಲವು ಬ್ಯಾಕ್ಟೀರಿಯಾಗಳಿಂದ, ವೈರಸಸ್ಗಳಿಂದ ಬರುತ್ತೆ. ಕೇಳಿದಿರಲ್ವಾ, ಈಗ ಕಾಮನ್ ಕೋಲ್ಡ್ ಅನ್ನೋದು ರೆಸ್ಪಿರೇಟರಿ ಪ್ಯಾಸೇಜ್ ಅನ್ನ ಮಾತ್ರ ಏನ್ ಮಾಡುತ್ತೆ, ಅದು ಇನ್ಫೆಕ್ಟ್ ಮಾಡುತ್ತೆ. ಲಂಗ್ಸ್ ಅನ್ನ ಇನ್ಫೆಕ್ಟ್ ಮಾಡೋ ಕೆಲವು ಕಾಯಿಲೆಗಳಿರುತ್ತೆ, ಈ ತರ ರೋಗಗಳು. ಅದರಲ್ಲಿ ಒಂದು ನಿಮೋನಿಯಾ. ಸೊ ಸ್ಟ್ರೆಪ್ಟೋಕಾಕಸ್ ಆರ್ ಡಿಪ್ಲೋಕಾಕಸ್ ನಿಮೋನಿಯಾ ಇಂದ ಬರುತ್ತೆ. ಅದ್ರ ಜೊತೆಗೆ ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ ಅನ್ನೋ ಒಂದು ಚಿಕ್ಕ ಮಕ್ಕಳಲ್ಲಿ ಕಾಸ್ ಆಗೋ ಡಿಸೀಸ್, ಅಂದ್ರೆ ವೈರಸ್ ಇಂದ ಬರೋದು. ಹಾಗಾಗಿ ಈ ತರ ಬ್ಯಾಕ್ಟೀರಿಯಾ ಮತ್ತೆ ವೈರಸಸ್ ಗಳಿಂದ ಕಾಸ್ ಆಗೋ ಕೆಲವು ಡಿಸೀಸ್ಗಳು ಕೂಡ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಗಳಾಗಿರುತ್ತೆ. ಓಕೆ, ಸೊ ಜಸ್ಟ್ ರಿಮೆಂಬರ್ ರೆಸ್ಪಿರೇಟರಿ ಡಿಸಾರ್ಡರ್ಸ್. ಸೊ ದೇ ಹ್ಯಾವ್ ಗಿವನ್ 3 new textbook. One is asthma, emphysema and occupational respiratory disorders. Okay, you can say ORD. Okay, ಇಲ್ಲಿಗೆ ಬಂದಾಗ ಆಸ್ತಮಾ, ವೀಸಿಂಗ್ ಅಂತ ಹೇಳ್ತೀವಿ. That's because of inflammation of the bronchus, or you can say bronchioles. Emphysema, damaged alveoli that decreases the surface area for the gaseous exchange. That's because of tobacco smoking ಇಂದ ಆಗೋದು. ಅದೇ occupational respiratory disorder. So this will cause, so in the working area, so if that is completely polluted, that's because of you dust. While we are inhaling the dust, it may cause some disorders, asbestosis, silicosis, anthracosis, pycnosis, like ಅದೇ ತರ ಡಿಸೀಸ್ಗಳು ಹೇಳಿದೆ. ಆಸ್ಫಿಕ್ಸಿಯಾ, increase in the concentration of carbon dioxide in our body, that cause lung related as well as heart related diseases. ಎರಡನ್ನೂ ಕೂಡ ಅದು ಕಾಸ್ ಮಾಡುತ್ತೆ. ಯುಪ್ನಿಯಾ, ನಾರ್ಮಲ್ ಬ್ರೀದಿಂಗ್ ರೇಟ್ ಇದ್ರೆ ಯುಪ್ನಿಯಾ, ಹೈಪಾಪ್ನಿಯಾ, ಹೈಪರಾಪ್ನಿಯಾ, ಅದೇ ತರ ನಿಮೋನಿಯಾ, ಈ ತರ ಎಲ್ಲಾ ಡಿಸೀಸ್ಗಳು ಕೂಡ ನೆನಪಿರ್ಬೇಕು. ಅಂಡ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಎನಿ ಒನ್ ಆಫ್ ದೆಮ್ ಇನ್ ಯುವರ್ ಎಕ್ಸಾಮಿನೇಷನ್, ಕೇಳ್ತಾರೆ. ಸೊ ಇದಕ್ಕೆ ರಿಲೇಟೆಡ್ ಆಗಿರೋ ಕೆಲವು ಕ್ವಶನ್ಸ್ ಗಳಿದೆ ಇಲ್ಲಿ. ಓಕೆ, ಸೊ ತುಂಬಾ ಸಿಂಪಲ್ ಆಗಿರೋ ಟಾಪಿಕ್ ಏನು, ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್, ರೆಸ್ಪಿರೇಟರಿ ಡಿಸಾರ್ಡರ್ಸ್, ಎರಡೇ ಕಾನ್ಸೆಪ್ಟ್ ಇವತ್ತು ತಿಳ್ಕೊಂಡಿರೋದು. ಅದಕ್ಕೆ ರಿಲೇಟೆಡ್ ಆಗಿರೋ ಕೆಲವು ಕ್ವಶನ್ಸ್ ಗಳನ್ನ ಇವಾಗ ತಿಳ್ಕೊಳ್ಳೋಣ. ದ ವೆರಿ ಫಸ್ಟ್ ಕ್ವಶನ್ ಈಸ್ ಹಿಯರ್, try to identify the unique one. ಈ ತರ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದಾಗ ಕಾಲಮ್ 1, ಕಾಲಮ್ 2 ಏನಿದೆ ಅವುಗಳಲ್ಲಿ ಯಾವ್ದಾದ್ರು ಒಂದು ಯೂನಿಕ್ ಅನ್ನ ಪರ್ಫೆಕ್ಟ್ ಆಗಿರೋದನ್ನ ಮ್ಯಾಚ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್ ದ ಡಿಫರೆಂಟ್ ಅದರ್ ಆಪ್ಷನ್ಸ್ ಟು. ಸೊ ಮ್ಯಾಚ್ ದ ಕಾಲಮ್ 1 and 2 with respect to the disease and symptoms. Okay, asthma, bronchitis, rhinitis and the emphysema. Look at those words
ಬ್ರಾಂಕೈಟಿಸ್, ರೈನಿಟಿಸ್ ಅಂತ ಹೇಳಿದೆ. ಐಟಿಸ್ ಅನ್ನೋ ವರ್ಡ್ ಬಂದಾಗ ದಟ್ ಇಂಡಿಕೇಟ್ಸ್ ಇನ್ಫ್ಲಮೇಷನ್. ಅದು ಇನ್ಫ್ಲಮೇಷನ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ, ಆ ವರ್ಡ್ ನೆನಪಿರಲಿ ನಿಮಗೆ. ನಿಮ್ಗೆ ಯಾವುದು ಎಕ್ಸಾಕ್ಟ್ ಆಗಿ ಗೊತ್ತು ಅದನ್ನ ಫಸ್ಟ್ ಮ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡಿ, ಎಕ್ಸಾಕ್ಟ್ ಆಗಿ ಗೊತ್ತಿರೋದು. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅದರ್ ಆನ್ಸರ್ಸ್ ಆರ್ ಆಪ್ಷನ್ಸ್ ಆಲ್ಸೋ ಗೆಟ್ ಮ್ಯಾಚ್ ಆಗುತ್ತೆ. ಓಕೆ, ಎಕ್ಸಾಂಪಲ್ ನಿಮಗೆ ಯಾವ್ದಾದ್ರು ಒಂದು, ಈಗ ನನಗೆ ರೈನಿಟಿಸ್ ಅಂತ ಗೊತ್ತು, ತುಂಬಾ ಸಿಂಪಲ್ ಆಗಿರೋದು ರೈನಿಟಿಸ್. ಸೊ ದಟ್ ಈಸ್ ಕಾಸ್ಡ್ ಬೈ ದ ರೈನೋವೈರಸ್ ಗ್ರೂಪ್ ಆಫ್ ಥೌಸಂಡ್ಸ್ ಆಫ್ ವೈರಸಸ್, ರೈನೋವೈರಸ್ ಅಂತ ಹೇಳ್ತೀವಿ. ಓಕೆ, ಗ್ರೂಪ್ ಆಫ್ ವೈರಸಸ್ ವಿಚ್ ಆರ್ ಕಾಸಿಂಗ್ ರೆಸ್ಪಿರೇಟರಿ ಟ್ರ್ಯಾಕ್ ಡಿಸಾರ್ಡರ್ಸ್ ಕಾಲ್ಡ್ ರೈನೋವೈರಸಸ್, ರೈನಿಟಿಸ್. ಓಕೆ, ಈಗ ಇದನ್ನ ನಾನು ಈಸಿಯಾಗಿ ಹೇಳ್ಬೋದು, ಇನ್ಫ್ಲಮೇಷನ್, ಐಟಿಸ್ ಅನ್ನೋದು ಇನ್ಫ್ಲಮೇಷನ್ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಅದ್ರ ಜೊತೆಗೆ ಇನ್ಫ್ಲಮೇಷನ್ ಆಫ್ ನೇಸಲ್ ಟ್ರ್ಯಾಕ್, ಈ ನೇಸಲ್ ಟ್ರ್ಯಾಕ್ ಅನ್ನ, ಓನ್ಲಿ ದ ರೆಸ್ಪಿರೇಟರಿ ಟ್ರ್ಯಾಕ್ ಅನ್ನ ಮಾತ್ರ ಅದು ಇನ್ಫೆಕ್ಟ್ ಮಾಡುತ್ತೆ, ನಾಟ್ ದ ಲಂಗ್ಸ್. ಸೊ ಹಾಗಿದ್ರೆ ಅದು ಇನ್ಫ್ಲಮೇಷನ್ ಆಫ್ ನೇಸಲ್ ಟ್ರ್ಯಾಕ್ಟ್ ಆಗುತ್ತೆ. ಸೊ ಸಿ ಅನ್ನೋದು 1 ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಎಲ್ಲಿದೆ ನೋಡಿ, ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್ ಬಿಕಾಸ್ ಐ ನೋ ದಟ್ಸ್ ದ ರೈಟ್ ಆನ್ಸರ್, ದಿಸ್ ಒನ್. ಸೊ ಹಾಗಿದ್ರೆ ವಿ ಕ್ಯಾನ್ ಎಲಿಮಿನೇಟ್ ದೀಸ್ ಟು. Okay, and I can eliminate this one also, and I can take option D is the right one. The unique one ಅನ್ನು ಐಡೆಂಟಿಫೈ ಮಾಡಿ. ಓಕೆ, ನಾನು ರ್ಯಾಂಡಮ್ ಆಗಿ ತೆಗೆದುಕೊಂಡಿದ್ದು, ನೀವು ಬೇರೆದನ್ನು ಕೂಡ ರ್ಯಾಂಡಮ್ ಆಗಿ ತೆಗೆದುಕೊಂಡ್ರೆ ನೀವು ಅಟ್ಲೀಸ್ಟ್ 2 ಆಪ್ಷನ್ಗಳನ್ನ ಎಲಿಮಿನೇಟ್ ಮಾಡಬಹುದು. ನೆಕ್ಸ್ಟ್ ನೋಡೋಣ, ಇವಾಗ ಡಿ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗಿದೆ. ಲೆಟ್ಸ್ ಟ್ರೈ ಟು ಮ್ಯಾಚ್ ಅದರ್ ಡಿಸೀಸಸ್ ಅಂಡ್ ಸಿಂಪ್ಟಮ್ಸ್. A2 ಅಂತ ಹೇಳ್ತಾ ಇದೆ. A2 ಆಸ್ತಮಾ, ವಿ ಹ್ಯಾವ್ ಸ್ಟಡೀಡ್ ದಟ್. ಆಸ್ತಮಾ, ಇನ್ಫ್ಲಮೇಷನ್, ಬಟ್ ಇನ್ಫ್ಲಮೇಷನ್ ಯಾವ ತರ ಆಗುತ್ತೆ ನೋಡಿ. ಇವಾಗ A2 ಅಂತ ಹೇಳ್ತಾ ಇದೆ, ದಟ್ಸ್ ಅ ಸ್ಪಾಸ್ಮ್ ಆಫ್ ಬ್ರಾಂಕಿಯಲ್ ಮಸಲ್ಸ್. ಐ ಯೂಸ್ ದಿಸ್ ವರ್ಡ್ ಸ್ಪಾಸ್ಮ್. ಏನಾಗಂತ ಹೇಳಿದ್ರೆ ಸ್ನಾಯು ಸೆಳೆತ, ಅಂದ್ರೆ ಈಗ ಚೆಸ್ಟ್ ಪೈನ್ ಆಗೋದು ಆಗುತ್ತೆ. ಹಾಗಾಗಿ ಯು ಹ್ಯಾವ್ ಟು ಫೋಕಸ್ ದ ವರ್ಡ್ ಸ್ಪಾಸ್ಮ್. ಸ್ಪಾಸ್ಮ್ ಅನ್ನೋ ವರ್ಡ್ ಅನ್ನ ಫೋಕಸ್ ಮಾಡಬೇಕು. ಆಸ್ಮಾ ಅನ್ನೋದು ಬಂತು. ನೆಕ್ಸ್ಟ್ ಇಲ್ಲಿ ಇವಾಗ B4 ಅಂತ ಹೇಳ್ತಾ ಇದೆ, ಬ್ರಾಂಕೈಟಿಸ್. ಐಟಿಸ್ ಅನ್ನೋ ವರ್ಡ್ ಇನ್ಫ್ಲಮೇಷನ್, ಊದ್ಕೊಳ್ಳೋದು. ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ಸ್ವೆಲ್ಲಿಂಗ್ ಆಗೋದು ಅಂತ ಅರ್ಥ. ಸೊ ಹಾಗಾಗಿ B4 ಅಂತ ಹೇಳಿದ್ರೆ ಸೊ ಏನಾಗುತ್ತೆ, ಇನ್ಫ್ಲಮೇಷನ್ ಆಫ್ ಬ್ರಾಂಕೈಟಿಸ್, B4. ದೆನ್ D3 ಅಂತ ಹೇಳಿದ್ರೆ ಎಂಫೈಸೆಮಾ. ಸೊ ದಟ್ಸ್ ರಿಲೇಟೆಡ್ ಟು alveoli, right? So blown out of alveoli, fully blown out. ಅಲ್ಲಿ ಆಲ್ವಿಯೋಲಗಳು ಬ್ಲೋನ್ ಔಟ್ ಆಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಸೊ ಟ್ರೈ ಟು ಐಡೆಂಟಿಫೈ ದ ಕರೆಕ್ಟ್ ಒನ್, ಪರ್ಫೆಕ್ಟ್ ಒನ್. ಸೊ ಅದರ್ ಆನ್ಸರ್ಸ್ ಯು ವಿಲ್ ಗೆಟ್ ಜಸ್ಟ್ ಬೈ 1 ಕ್ಲಿಕ್. ಓಕೆ, ಸೊ ಹಾಗಾಗಿ ರೈಟ್ ಆನ್ಸರ್ ಡಿ ಆಗಿರುತ್ತೆ. ಸೊ ಸೆಕೆಂಡ್ ಕ್ವಶನ್ ಈಸ್ ಹಿಯರ್. When the blood contains a high percentage of carbon dioxide and very low percentage of oxygen, the breathing stops, the person becomes unconscious. This condition is known as high concentration of carbon dioxide, low concentration of oxygen, suffocation, asphyxia, emphysema and apnea. Suffocation that leads to the asphyxia. Look at here. ಯಾವಾಗ suffocation ಆಗುತ್ತೆ ನಿಮಗೆ? Suffocation in the sense breathing difficulty. When you are suffering from that, ಯಾವಾಗ ಸಫರ್ ಮಾಡ್ತೀವಿ? ಯಾವಾಗ ಅಂತ ಹೇಳಿದ್ರೆ when the low oxygen is there, concentration of oxygen is very less, ಕಡಿಮೆ ಇರುತ್ತೆ. ಸೊ ಅಂದ್ರೆ suffocation leads to asphyxia. That's because of increased carbon dioxide concentration and decreased oxygen concentration. So the right answer is asphyxia, the respiratory and the heart related disease. ಅವಾಗಲೇ ಹೇಳಿದ್ದು asphyxia ಅನ್ನೋ ವರ್ಡ್ ನೆನಪಿರಬೇಕು ನಿಮಗೆ. ಇನ್ನು ಎಂಫೈಸೆಮಾ ನಿಮಗೆ ಗೊತ್ತಿರುತ್ತೆ, ಫುಲ್ಲಿ ಬ್ಲೌನ್ ಔಟ್ alveoli, damaged alveoli, cigarette smoking, tobacco smoking ವರ್ಡ್ ಯೂಸ್ ಮಾಡೋದು. apnea ನಾರ್ಮಲ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ Pneumotaxic center that moderates the functions of the respiratory rhythm center is located in pneumotaxic center. ಏನ್ ಕೆಲಸ ಮಾಡುತ್ತೆ? Yes, that is here. That moderates the functions of respiratory rhythm. Respiratory rhythm ಅನ್ನ ಮೇಂಟೈನ್ ಮಾಡೋದು ಮೆಡುಲ್ಲಾ ಆಬ್ಲಾಂಗೇಟ. ಮೆಡುಲ್ಲಾ ಆಬ್ಲಾಂಗೇಟ respiratory rhythm ಅನ್ನ moderate ಮಾಡೋದು pneumotaxic center ಆಗಿರುತ್ತೆ. ಎಲ್ಲಿರುತ್ತೆ? Cerebellum? No. Because even though it's a hind part of the brain, ಕೆಲವು involuntary activities ಗಳನ್ನ ಕಂಟ್ರೋಲ್ ಮಾಡುತ್ತೆ, but most of the voluntary activities controlled by the
cerebellum, just like a walking, running, controlling, coordinating muscles, like that. Cerebrum, it's a seat of consciousness controlling most of the voluntary activities. Points where only is the right answer and not the spinal cord. Spinal cord is the center of reflex action, immediate response towards external stimuli ಕೊಡೋದು. ಹಾಗಿದ್ರೆ ರೈಟ್ ಆನ್ಸರ್ ಯಾವ್ದಾಗಿರುತ್ತೆ? ಆಪ್ಷನ್ ಸಿ ಆಗಿರುತ್ತೆ. Next one. Fibrous connective tissue builds up in the lungs, causing them not to inflate properly, and actually deflating them is called. See, fibrous, as the name indicating. Famadre, so correct agi inflate agalla. So we are not able to take up enough amount of air. ತೆಗೆದುಕೊಳ್ಳೋದಕ್ಕಾಗಲ್ಲ. ಡಿಫ್ಲೇಟ್ ಕಂಡೀಷನ್ ಅಲ್ಲಿ ಇರುತ್ತೆ, ಒಳಭಾಗಕ್ಕೆ ಹೋಗ್ತಾ ಇರುತ್ತೆ. ಸೊ ಇದು ಯಾವ ತರ ಆಗುತ್ತೆ? ಕ್ರಾನಿಕ್ ಬ್ರಾಂಕೈಟಿಸ್. ಬ್ರಾಂಕೈಟಿಸ್ ಅನ್ನೋದು ಇನ್ಫ್ಲಮೇಷನ್ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಎಂಫೈಸೆಮಾ, pulmonary fibrosis and asthma, as the name indicating, fibrous connective tissue builds up. Okay, and look at this word, causing them not to inflate, means bulge, inspiration. ಗೊತ್ತಿರುತ್ತೆ ನಮಗೆ, ಒನ್ಸ್ ವಿ ಟೇಕ್ ದ ಆಕ್ಸಿಜನ್ ಆರ್ ಏರ್ ಏನಾಗುತ್ತೆ? ದ ಲಂಗ್ಸ್ ಆರ್ ದ ರಿಬ್ ಕೇಜ್ ಮೂವ್ ಅಪ್ವರ್ಡ್ ಅಂಡ್ ಆನ್ವರ್ಡ್. ಓಕೆ, ಸೊ ಆ ವರ್ಡ್ ನೆನಪಿರ್ಬೇಕು ನಮಗೆ. ಹಾಗಾಗಿ ಪಲ್ಮೋನರಿ ಫೈಬ್ರೋಸಿಸ್ ಇಸ್ ದ ರೈಟ್ ಆನ್ಸರ್. Name the chronic respiratory disorder caused mainly by the cigarette smoking or tobacco smoking. What's that? So respiratory disorders ಬಗ್ಗೆ ತಿಳ್ಕೊಳ್ತಾ ಇದೀವಿ. ಸೊ ಆಗಿದ್ರೆ ಅದು ಆಸ್ತಮಾ ಅಲ್ಲ, ಸ್ಪಾಸ್ಮ್. ಆಸ್ತಮಾ ಅನ್ನೋದು ಸ್ಪಾಸ್ಮ್ ಆಫ್ ಬ್ರಾಂಕಸ್, ಬ್ರಾಂಕ್ಯೂಲ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ರೆಸ್ಪಿರೇಟರಿ ಅಸಿಡೋಸಿಸ್, ರೆಸ್ಪಿರೇಟರಿ ಆಲ್ಕಲೋಸಿಸ್ ಇವೆರಡೂ ಅಲ್ಲ. Emphysema. Emphysema is the right answer. Okay. And I'm just giving this question to you. This question nimgene, and try to answer for this question in the comment section. Comment section alli ee question ge answer madlikke try ಮಾಡಿ. The question is, the respiratory center in the brain is stimulated by. Is stimulated by ಯಾವಾಗ stimulate ಆಗುತ್ತೆ? Okay, concentration of carbon dioxide concentration in venous blood. Oxygen concentration is artery blood. Yavaga, see, stimulated respiratory center. You can easily, guess the right answer, I guess. Okay, so ಈ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಆನ್ಸರ್ ಅನ್ನ ತಿಳಿಸಿ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಟುಡೇಸ್ ಟಾಪಿಕ್. ಟುಡೇಸ್ ಟಾಪಿಕ್ ವಾಸ್ ವೆರಿ ಸಿಂಪಲ್. ಓಕೆ, ಏನಾಗಿತ್ತು? It was just about the regulation of the respiratory system. And second one is, it is just about the respiratory disorders. Okay, so next class alli matte tilkona. Till then, take care. Have a nice day, everyone.